ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಮಕ್ಕಳಿಗೆ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ. ಸೊ ಈವ್ನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅವ್ರದ್ದು. ಅವ್ರ ಸ್ಕೂಲಲ್ಲಿ 4 ಸ್ಲಾಟ್ ಮಾಡಿದ್ದಾರೆ. ಸೊ ಇವತ್ತು ಇವರಿಗೆ ಫಸ್ಟ್ ಡೇ ಸೆಕೆಂಡ್ ಸ್ಲಾಟಿಗೆ ಇವ್ರದ್ದು ಪ್ರೋಗ್ರಾಮ್ ಇದೆ ಕುವೆಂಪು ರಂಗಮಂದಿರಲ್ಲಿ. ಸೊ ಇವತ್ತು ಬೆಳಗಿನ ಮನೆಗೆ ಇದ್ರಲ್ಲ, ಮನೇಲಿದ್ದಾಗ ಅವಾಗವಾಗ ಏನಾದರೂ ಕೊಡ್ತಾ ಇರಬೇಕು, ಇಲ್ಲ ಸ್ನ್ಯಾಕ್ಸ್ ಬಾಕ್ಸ್ ತೊಗೊಂಡು ಅದು ಇದು ತಿಂದುಬಿಡ್ತಾರೆ. ಸೊ ಹಂಗಾಗಿ ಮನೇಲಿ ಆರೆಂಜಸ್ ಇತ್ತು. ಸೊ ಜ್ಯೂಸ್ ಮಾಡಿದ್ದೀನಿ 3 ಜನನೂ ಕುಡಿಯೋಣ ಅಂತಂದ್ಬಿಟ್ಟು. ಜ್ಯೂಸ್ ಮಾಡಿದ ಮೇಲೆ ನಮ್ಮ ಯದುವೀರಿಗೆ ಏನಂದರೆ ಸ್ಟಾರ್ಟ್ ಆಗಿದೆ ಪ್ರೋಗ್ರಾಮು, ಹೋಗಬೇಕು ಅಂತ ಬೆಳಗಿಂದ ಎಕ್ಸೈಟ್ಮೆಂಟ್ ಅವನಿಗೆ. ಸೊ ಆ್ಯನ್ಯುವಲ್ ಡೇ ಅಂದಾಗ ಮಕ್ಕಳಿಗೆಲ್ಲ ಖುಷಿ ಇರುತ್ತಲ್ಲ. ಸೊ ಇದು ಅವನ ಕಾಸ್ಟ್ಯೂಮ್ ರೆಡಿ ಮಾಡ್ತಾಯಿದ್ದೀನಿ. ಅವ್ರಿಗೆ 2:30ಗೆಲ್ಲ ಅವ್ರದ್ದು ಸ್ಕೂಲ್ ಬಸ್ಸೇ ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನಾವು ಈವ್ನಿಂಗ್ ಹೋಗ್ಬೋದು ಲೇಟಾಗೆ. ಅಲ್ಲಿ ಕರ್ಕೊಂಡೋಗಿ ಮಕ್ಕಳನ್ನ, ಅವರಿಗೆಲ್ಲ ಇರುತ್ತಲ್ಲ ನೀಟಾಗೆ ಒಂದು ಕಡೆ ಮಕ್ಕಳನ್ನೆಲ್ಲ ಒಂದು ಕಡೆ ಗ್ರೂಪ್ ಮಾಡ್ಕೊಂಡು ಇರಬೇಕು, ಅವರ ಸ್ಲಾಟ್ ಅವ್ರ ಪರ್ಫಾಮೆನ್ಸಿಂದ ಅಂತಂದ್ಬಿಟ್ಟು. ಸೊ ಹಂಗಾಗಿ ಇಬ್ಬರನ್ನೂ ರೆಡಿ ಮಾಡಿದ್ದೀನಿ. ಈಗ ಬಂದುಬಿಟ್ಟು 2 ಆಯಿತು ಟೈಮು. ಇವರಿಗೀಗ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಆಮೇಲೆ ಕಳಿಸೋಣ ಅಂತ ಮುದ್ದೆ ಮಾಡಿದ್ದೀನಿ. ಮುದ್ದೆ ಜೊತೆಗೆ ಬಸ್ಸಾರು. ಮುದ್ದೆ ತಿನ್ನಿಸಿದ್ರೆ ಹೊಟ್ಟೆ ತುಂಬತ್ತೆ, ತುಂಬ ಹೊತ್ತವರಿಗೆ ಹೊಟ್ಟೆ ಕೂಡ ಹಸಿಯಲ್ಲ. ಈವನ್ ನಾವು ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ತೀವಿ, ಆಮೇಲೆ ಸ್ಕೂಲಿಂದ ಕೂಡ ಸ್ನ್ಯಾಕ್ಸ್ ಕೊಡ್ತಾರೆ. ಬಟ್ ಏನಂದರೆ ಹೊಟ್ಟೆ ಒಂಥರ ಫಿಲ್ಡಾಗಿರಬೇಕಲ್ಲ ಅಂತಂದ್ಬಿಟ್ಟು ನಾನು ಮುದ್ದೆ ಮಾಡಿದ್ದೆ. ಬಿಸಿ ಬಿಸಿ ಮುದ್ದೆ ತಿನ್ನಿಸೋಣ ಅಂತ ಫಸ್ಟ್ ರೆಡಿ ಮಾಡಿಬಿಟ್ಟೆ, ಆಮೇಲೆ ತಿನ್ನಿಸೋಣ. ತಿಂದ್ಬಿಟ್ಟು ತಕ್ಷಣ ಹಂಗೆ ಹೊರಡ್ತಾರೆ ಅಂತಂದ್ಬಿಟ್ಟು ನಾನಿಲ್ಲಿ ಮುದ್ದೆ ಮಾಡಿಬಿಟ್ಟು ನಾನೇ ತಿನ್ನಿಸ್ತಾ ಇದ್ದೀನಿ. ಬಟ್ ಎಲ್ಲ ಗಲೀಜು ಮಾಡ್ತಾ ಕೊಡ್ತಾರೆ ಅಂತಂದ್ಬಿಟ್ಟು. ಸೊ ಇನ್ನು ಇವರಿಬ್ಬರಿಗೂ ಕೂಡ ಸ್ಕೂಲಿಂದ ಕೊಟ್ಟಿರೋದು ರೆಂಟೆಡ್ ಕಾಸ್ಟ್ಯೂಮ್ಸ್. ಈವನ್ ರೆಂಟೆಡ್ ಕಾಸ್ಟ್ಯೂಮ್ಸ್ ಆದಮೇಲೆ ಗೊತ್ತಿರುತ್ತೆ ಅಲ್ಲ, ಕರೆಕ್ಟ್ ಸೈಜ್ ಸಿಗೋಲ್ಲ ಪ್ರಾಪರ್ಲಿ. ನೋಡಿ ಎಷ್ಟು ಲೂಸ್ ಎಲ್ಲ ಹೆಂಗಿದೆ ಅಂತಂದ್ಬಿಟ್ಟು. ಸೊ ನನಗೆ ಕಾಸ್ಟ್ಯೂಮ್ಸ್ ಬಗ್ಗೆ ಖುಷಿನೇ ಇಲ್ಲ. ಯಾಕಂದರೆ ರೆಂಟೆಡ್ ಕೊಟ್ಟರೆ ಅಷ್ಟೊಂದು ಪೇ ಮಾಡಿರ್ತೀವಿ. ಆ್ಯಕ್ಚುಲಿ ರೆಂಟೆಡ್ ಕಾಸ್ಟ್ಯೂಮ್ ಅಂದರೂ ನಿಯರ್ಲಿ 1000 ರೂಪೀಸ್ ತೊಗೊಂಡಿದ್ದಾರೆ. ಸೊ ಹಂಗಾಗಿ ಸ್ವಲ್ಪ ನನಗೆ ಡಿಸಪಾಯಿಂಟ್ ಆಯಿತು. ಕಾಸ್ಟ್ಯೂಮ್ಸ್ ಬಗ್ಗೆ ನಂಗೆ ಖುಷಿನೇ ಇಲ್ಲ, ಅವಳು ಹೆಂಗೆ ಕಾಣುತ್ತಲ್ಲ ಅಂತಂದ್ಬಿಟ್ಟು. ಸೊ ಚೋಕೆ ಏನು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಹೆಂಗೆ ಕೊಡ್ತಾರೋ ಹಾಗೆ ಅಲ್ಲ ಅಂತ ಅಂದ್ಕೊಂಡು ರೆಡಿ ಮಾಡಿ ಅವ್ರನ್ನ ಕಳಿಸ್ಬಿಟ್ಟು ಈಗ ನಾವು 4:30 ಎಷ್ಟೊತ್ತಿಗೆ ಹೊರಟಿದ್ದೀವಿ. ಈವನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಬಂದುಬಿಟ್ಟು ಅರೌಂಡ್ 6-7 ಹತ್ತತ್ರ ಆಗುತ್ತೆ. ಬಟ್ ಅಲ್ಲಿ ಹೋಗಿಲ್ಲ ಅಂತಂದರೆ ಸೀಟ್ ಸಿಗೋಲ್ಲ. ಅದು ಅಲ್ಲದೆ ಮಕ್ಕಳು ಹೇಳಿದರು, ಬೇಗ ಬಾರಮ್ಮ ಎಲ್ಲ ಬರ್ತಾರೆ ಅಂತ ನಮ್ಮ ಯದುವೀರ್ ಹೇಳ್ತಿದ್ದ. ಸೊ ಹಂಗಾಗಿ ಹೋದ್ವಿ. ನಾವು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಅಂದರೆ ಒಂದು 10 ಮಿನಿಟ್ಸಿಗೆ ಸ್ಟಾರ್ಟ್ ಆಯಿತು. ಮೀನ್ಸ್ ಅವ್ರದ್ದು ಸ್ಪೀಚ್ ಎಲ್ಲ ಇರುತ್ತೆ, ಅವ್ರದ್ದು ಅಕಾಡೆಮಿಕ್ಕಿಂದೆಲ್ಲ ಸ್ಪೀಚ್ ಇರುತ್ತಲ್ವ. ಸೊ ಹಂಗಾಗಿ ಅದಾದಮೇಲೆ ಗೆಸ್ಟ್ ಸ್ಪೀಚು ಅದೆಲ್ಲ ಮುಗಿಸ್ಕೊಂಡು ಸೊ ಫೈನಲಾಗಿ ಇದೊಂದು ಸಾಂಗ್ ಹಾಕಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಇದು ನಾನು ತಕ್ಷಣ ನೋಡಿದೆ ಯೂಟ್ಯೂಬಲ್ಲಿ ಯಾವ ಸಾಂಗ್ ಇದೆ ಅಂತ ಸಿಕ್ತು. ರೀಸೆಂಟ್ಲಿ ಅಪ್ಲೋಡ್ ಮಾಡಿದ್ದಾರೆ, ಒಂದು 15 ಡೇಸ್ ಆಯ್ತು ಅಂತ ಅಂದ್ಕೊಳ್ತೀನಿ. ಭಾರತ ನನ್ನ ಭಾರತ ಅಂತ ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಪೇಟ್ರಿಯಾಟಿಕ್ ಸಾಂಗು. ಇಂಟ್ರೆಸ್ಟೆಡ್ ಚೆಕ್ ಮಾಡಿ ಯೂಟ್ಯೂಬಲ್ಲಿದೆ. ಸೊ ಅದಾದಮೇಲೆ ಪ್ರೋಗ್ರಾಮ್ಸ್ ಸ್ಟಾರ್ಟ್ ಆಯಿತು, ಕಲ್ಚರಲ್ ಆ್ಯಕ್ಟಿವಿಟೀಸು. ಸ್ಟಾರ್ಟಿಂಗ್ ಒಂದು ಭರತನಾಟ್ಯಮ್ ಇತ್ತು, ಅದಾದಮೇಲೆ ಇದು ಯದುವೀರ್ ಡ್ಯಾನ್ಸಿಂದು. ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಲ್ವಾ, ಸೊ ಹಂಗಾಗಿ ಬೇಗನೆ ಮುಗಿಸ್ಬಿಡ್ತಾರೆ. ಆಲ್ಮೋಸ್ಟ್ 7 ಅಷ್ಟೊತ್ತಿಗೆ ಸ್ಟಾರ್ಟ್ ಆಯಿತು. ಯದುವೀರ್ ಡ್ಯಾನ್ಸ್ ಚೆನ್ನಾಗೇ ಇತ್ತು, ಚೆನ್ನಾಗಿ ಮಾಡಿದೆ. ಅವನಿಗೆ ಸಖತ್ತು ಖುಷಿ ಡ್ಯಾನ್ಸ್ ಮಾಡಬೇಕಂದ್ರೆ. ಡ್ಯಾನ್ಸ್ ಕೂಡ ಚೆನ್ನಾಗೇ ಮಾಡ್ತಾನೆ. ಸ್ಟ್ರೆಂತ್ ಜಾಸ್ತಿ ಇರುತ್ತಲ್ಲ, ಸೊ ಹಂಗಾಗಿ ಮಕ್ಕಳನ್ನ ಹೆಂಗೆ ಅಂದರೆ ಒಂದು ಫಾರ್ಮೇಷನ್ ಮಾಡಿಸ್ತಾರೆ. ಒಬ್ಬೊಬ್ಬರು ಎಲ್ಲ ಮಕ್ಕಳು ಕೂಡ ಕಾಣಿಸ್ಬೇಕು, ಎಲ್ಲ ಪೇರೆಂಟ್ಸು ಅದಕ್ಕೋಸ್ಕರ ಕಾಯ್ತಿರ್ತಾರಲ್ವ. ಸೊ ಹಂಗಾಗಿ ನೀವು ಯದುವೀರ್ ನೋಡ್ತಾ ಇರ್ಬೋದು, ಇಲ್ಲಿ ಕಾಣ್ತಾ ಇದ್ದಾನೆ. ಸೊ ನೀವು ನೋಡ್ತಾ ಇದ್ರೆ ರೈಟ್ ಸೈಡಲ್ಲಿ ಕಾಣ್ತಾ ಇದ್ನಲ್ಲ. ಸೊ ಚೆನ್ನಾಗಿ ಮಾಡ್ದೆ, ಸಖತ್ತು ಖುಷಿ ಆಯ್ತು ಅವನಿಗೆ. ಹಿಂದಿ ಸಾಂಗ್ ತೊಗೊಂಡಿದ್ರು, ಪಾಠಶಾಲಾ ಅಂತ ಇದೆಲ್ಲ, ಟಿನ್ 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 ಅಂತ, ಅನುಷ್ಕಾ ಶರ್ಮಾ ಅವ್ರದ್ದು. ಸೊ ಆ ಸಾಂಗ್ನ ತೊಗೊಂಡಿದ್ರು ಯದುವೀರಿಗೆ. ಆ್ಯಂಡ್ ಲಿಖಿತಿಂದು ಬಂದುಬಿಟ್ಟು ನಾನು ವಿಡಿಯೋ ಮಾಡಿಲ್ಲ. ಲಿಖಿತಿನ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಏನಂದರೆ ಅವ್ರ ಫೇಸಿಗೆಲ್ಲ ರೇಡಿಯಮ್ನ ಸ್ಟಿಕ್ ಮಾಡಿದರು. ಸೊ ಲೈಟ್ ಆಫ್ ಆದಾಗ ಅವ್ರ ಫೇಸ್ ಏನೂ ಕಾಣಿಸ್ತಾ ಇರಲಿಲ್ಲ, ಜಸ್ಟ್ ರೇಡಿಯಮ್ ಮಾತ್ರ ಶೈನ್ ಆಗ್ತಾಯಿತ್ತು, ಫೇಸೇ ಕಾಣಿಸ್ತಿಲ್ಲ. ಆ್ಯಂಡ್ ಸ್ಟ್ರೆಂತ್ ಕೂಡ ತುಂಬ ಜಾಸ್ತಿ ಇತ್ತು. ಹಾಗಾಗ್ಬಿಟ್ಟು ನಾನು ಲಿಖಿತಿಂದ ಯಾವ ಥರನೂ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಆ್ಯಂಡ್ ಹೆವಿ ಕ್ರೌಡ್ ಇತ್ತು, ತುಂಬ ಪ್ರಾಪರ್ಟೀಸ್ ಯೂಸ್ ಮಾಡಿದರು ಅವ್ರದ್ರಲ್ಲಿ. ಚೆನ್ನಾಗಿತ್ತು, ಬಟ್ ಹೆವಿ ಪ್ರಾಪ್ಸು ನಮ್ಮ ಮಕ್ಕಳೇ ಕಾಣ್ತಾ ಇರಲಿಲ್ಲ, ಅದೇ ಬೇಜಾರು. ಆ್ಯಂಡ್ ಯದುವೀರ್ ಬೋರ್ಡ್ ಇಟ್ಕೊಂಡಿರೋದು ಯದುವೀರ್, ಓಕೆನಾ. ಸೊ ಯದುವೀರ್ ಡ್ಯಾನ್ಸ್ ಜಸ್ಟ್ ಒಂದು 4 ಮಿನಿಟ್ಸ್ ಇತ್ತು. ನನಗೆ ಅದು ಚಾರ್ಟ್ ಸಿಕ್ಕಿತ್ತು, ಅಂದರೆ ಗೆಸ್ಟ್ ಸೀಟ್ ಹತ್ರನೇ ಕೂತಿದ್ದೆ ನಾನು. ಸೊ ಹಾಗಾಗ್ಬಿಟ್ಟು ಅವ್ರದ್ದು ಏನೇನು ಪ್ರೋಗ್ರಾಮು ಎಷ್ಟೆಷ್ಟು ಮಿನಿಟ್ಸ್ ಇರುತ್ತೆ ಅಂತಂದ್ಬಿಟ್ಟು ಗೆಸ್ಟ್ಗಳಿಗೆ ಒಂದು ಚಾರ್ಟ್ ಕೊಡ್ತಾರಲ್ಲ, ಸೊ ಆ ಚಾರ್ಟ್ ಸಿಕ್ಕಿತ್ತು ನನಗೆ. ಸೊ ಅದರಲ್ಲಿ ಯದುವೀರ್ದು 4 ಮಿನಿಟ್ಸ್ ಇತ್ತು. ಆ್ಯಂಡ್ ಲಿಖಿತಿಂದು ಬಂದುಬಿಟ್ಟು 5th ಡ್ಯಾನ್ಸ್. ಸೊ ಇದು ಲಿಖಿತಿಂದು. ಬಟ್ ನಾನು ಆಮೇಲೆ ಅದನ್ನ ಖಂಡಿತ ಇದು ಮಾಡ್ಲಿಕ್ಕೆ ಹೋಗಲಿಲ್ಲ, ಹೇಳಿದ್ನಲ್ಲ. ಸೊ ಸುಮ್ಮನೆ ಎಂಜಾಯ್ ಮಾಡಿದೆ ಅಷ್ಟೇ, ಹಿಂಗಿದ್ರು ಕಾಣಿಸಲ್ಲ ಮತ್ತೇನು ತೋರಿಸೋದು ಅಂತಂದ್ಬಿಟ್ಟು.
ಹೀಗೆಲ್ಲ ಸ್ಕೂಲ್ನಲ್ಲಿ ಮುಂಚೆ ಹಂಗೆ ಟೀಚರ್ಸ್ ಹೇಳ್ಕೊಡಲ್ಲ. ಜಸ್ಟ್ ಏನಿರ್ತಾರೆ ಕೊರಿಯೋಗ್ರಾಫರ್ಗೆ ಫುಲ್ಲು ಒಂದು ಪ್ಯಾಕೇಜ್ ಥರ ಕೊಟ್ಬಿಡ್ತಾರೆ. ಅವರೇ ಸಾಂಗ್ ಸೆಲೆಕ್ಟ್ ಮಾಡಿ ಅವರೇ ಡ್ಯಾನ್ಸಲ್ಲಿ ಕೊರಿಯೋಗ್ರಫಿ ಮಾಡಿ ಕಲಿಸ್ಬಿಟ್ಟು ಅದಾದಮೇಲೆ ಕಾಸ್ಟ್ಯೂಮ್ಸ್ ಕೂಡ ಅವರೇ ಕೊಡಬೇಕು ಆ ಥರ. ಸೊ ಹಂಗಾಗಿ ಈಗೆಲ್ಲ ಸ್ಕೂಲ್ಗಳಲ್ಲಿ ಇದೊಂಥರ ಟ್ರೆಂಡ್ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ಟೀಚರ್ಸೇ ಹೇಳ್ಕೊಡ್ತಿದ್ರಲ್ವ. ಸೊ ಇವನ್ ನಾನು ಸ್ಕೂಲಿಗೆ ಹೋಗೋವಾಗ ನಾನೇ ಸಖತ್ತಾಗಿ ಪ್ರಾಕ್ಟೀಸ್ ಮಾಡಿಸಿದೆ ಮಕ್ಕಳಿಗೆ. ಫೈನಲಿ 8 ಅಷ್ಟೊತ್ತಿಗೆ ಆ್ಯನ್ಯುವಲ್ ಡೇ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಮಕ್ಕಳಿಗೆ ಹೆಂಗೂ ರಜೆ ಇದೆ. ಮೀನ್ಸ್ ಅವ್ರದ್ದು ಸೆಕೆಂಡ್ ಡೇ ಅವರಿಗೆ 3rd 4th ಸ್ಲಾಟ್ ಅವ್ರಿಗೆ ಇರುತ್ತೆ ಆ್ಯನ್ಯುವಲ್ ಡೇ. ಇವತ್ತು ಇವ್ರಿಗೆ ರಜೆ ಇತ್ತು. ಹಾಗಾಗಿ ಅಮ್ಮನ ಮನೆಗೆ ಹೋಗೋಣ ಅಂತ ಹೊರಟಿದ್ವಿ. ಸೊ ನಾನು ಮಿನಿ ವ್ಲಾಗಲ್ಲಿ ಹಾಕಿದ್ದೀನಿ. ಸೊ ಅಪ್ಪ ಕರಿತಾನೆ ಇದ್ದರು, ಬರೀ ನಾನ್ ವೆಜ್ ತರ್ತೀನಿ ಅಂತಂದ್ಬಿಟ್ಟು. ಸೊ ಹೋಗೋಣ ಅಂತ ಬಂದ್ವಿ. ಬೆಳಗ್ಗೆ 10:30 11 ಗಂಟೆ ಅಷ್ಟೊತ್ತಿಗೆ ರೀಚ್ ಆದ್ವಿ. ಇಲ್ಲಿ ಬಂದುಬಿಟ್ರೆ ಯದುವೀರ್ ಲಿಖಿತಿಗೆ ಫುಲ್ ಫ್ರೀ ಬರ್ಡ್ಸ್ ಹಾಕ್ಬಿಡ್ತಾರೆ. ಯಾಕಂದರೆ ನಾನು ಬ್ಯುಸಿ ಇರ್ತೀನಿ ಅಮ್ಮನ ಹತ್ರ ಮಾತಾಡೋದ್ರಲ್ಲಿ ಅಂತಂದ್ಬಿಟ್ಟು. ಅಮ್ಮ ಮಟನ್ ಆಲ್ರೆಡಿ ಬೇಯಿಸಿ ಇಟ್ಟಿದ್ರು. ಮಟನ್ ಬಿರಿಯಾನಿ ಅಥವಾ ಏನೇ ಮಾಡೋದಿದ್ರು ಅಮ್ಮ ನೀನೇ ಮಾಡಿಬಿಡು ಅಂತ ಹೇಳ್ತಾರೆ. ಹಂಗಾಗ್ಬಿಟ್ಟು ಯಾಕಂದರೆ ನಮ್ಮಮ್ಮ ಇದೆಲ್ಲ ತಿನ್ನಲ್ಲ. ಅವರಿಗೆ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಸರಿ ಖಾರ ಸರಿ ಇದೆ ಟೇಸ್ಟ್ ನೋಡೋಕ್ಕೂ ಆಗಲ್ವಲ್ಲ. ಹಾಗಾಗಿ ಸೊ ನನ್ನ ಹಸ್ಬೆಂಡು ಮಟನ್ ಪಲಾವ್ ಮಾಡು ಅಂತಿದ್ರು. ಸೊ ಹಂಗಾಗಿ ಇವತ್ತು ಮಟನ್ ಪಲಾವ್ ಮಾಡಿದೆ. ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಎಲ್ಲ. ಇಲ್ಲಿ ನಾನು ರೆಸಿಪಿ ಏನೂ ರೆಕಾರ್ಡ್ ಮಾಡಿಲ್ಲ. ಟ್ರೈಪಾಡ್ ತೊಗೊಂಡು ಹೋಗಬೇಕಿತ್ತು. ನಾನು ಬೇಡ ಬೈಕಲ್ಲಿ ಹೋಗ್ತಾಯಿದ್ದೀವಿ ಅಂತಂದ್ಬಿಟ್ಟು ತೊಗೊಂಡು ಹೋಗಿರಲಿಲ್ಲ. ಹಾಗಾಗಿ ರೆಸಿಪಿ ರೆಕಾರ್ಡ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ನಾನು ಮನೆಯಲ್ಲಿ ಮಾಡಿದಾಗ ರೆಸಿಪಿ ತೋರಿಸ್ತೀನಿ ನಿಮಗೆ. ಸೊ ಬಿಸಿಯಾಗಿ ಊಟ ಮಾಡಿಕೊಂಡು ಒಂದು 3:30 ಅಷ್ಟೊತ್ತಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿಕೊಂಡು ಅಲ್ಲಿಂದ ನಾವು ಮನೆಗೆ ಬರೋ ಹೊತ್ತಿಗೆ ಆಲ್ಮೋಸ್ಟ್ 4:30 ಆಯಿತು. ಎಸ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದು 3 ದಿವಸದ ವಿಡಿಯೋ ಆಗಿರುತ್ತೆ ಕಂಟಿನ್ಯೂಷನ್ ಆಗಿ. ಈಗ ನಾನು ಯಾಕೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮೆಲ್ಲರ ಜೊತೆಗೆ ಒಂದು ಹ್ಯಾಪಿ ನ್ಯೂಸ್ ಶೇರ್ ಮಾಡಬೇಕಿತ್ತು. ಸೊ ನಾನು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ದೆ. ಅದು ಒಂದು ಇವತ್ತು ಆಗಿದೆ. ಅದೇನಂತಂದರೆ ಆಲ್ಮೋಸ್ಟ್ ನನ್ನ ಚಾನಲ್ನ ತುಂಬ ಡೀಪಾಗೆ ಅಬ್ಸರ್ವ್ ಮಾಡ್ತಾ ಇರೋರು ಗೊತ್ತಿರುತ್ತೆ. ಸೊ ನಂದು 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ವ್ಲಾಗ್ ಚಾನಲ್. ಆ್ಯಂಡ್ ಶಿವಮೊಗ್ಗ ರೆಸಿಪೀಸ್ ಕೂಡ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಒಂದು 15 ಡೇಸ್ ಆಗ್ತಾ ಬಂತು. 2 ಕೂಡ ಕಂಪ್ಲೀಟ್ ಆಗಿದೆ. ನನಗೆ ತುಂಬ ಓವರ್ ಎಕ್ಸೈಟ್ಮೆಂಟ್ ಇಲ್ಲ. ಯಾಕೆಂದರೆ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದಿದ್ದು. ತುಂಬ ಕಾಯಿಸಿ ತುಂಬ ಲೇಟಾಗಿ ಕೊಟ್ಟಾಗ ಯಾರಿಗೂ ಕೂಡ ಅಷ್ಟೊಂದು ಎಕ್ಸೈಟ್ಮೆಂಟ್ ಹೋಗ್ಬಿಟ್ಟಿರುತ್ತಲ್ಲ, ಆ ಥರ ಆಗಿದೆ ಅಷ್ಟೇ. ಓಕೆ, ಇಟ್ಸ್ ಓಕೆ. ಏನೇ ಆದರೂ ಖುಷಿ ವಿಷಯನೇ. ಇದಕ್ಕೆಲ್ಲ ನಿಮ್ಮ ಸಪೋರ್ಟೇ ಕಾರಣ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಕೂಡ ವಿಡಿಯೋಸ್ ಮಾಡಲಿಕ್ಕೆ ಒಂಥರ ಏನಂದರೆ ಖುಷಿ ಇರುತ್ತೆ, ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ನೋಡ್ತಾ ಇದ್ದಾರಪ್ಪ ವಿಡಿಯೋಸ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಫೈನಲಿ ಒಂದು ಸ್ಟೇಜ್ನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ ಒಂದು ಸ್ಟೇಜ್ ಇದೆ, ವಾಚ್ ಅವರು. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದ್ದು. ಈಗ ಫುಲ್ ಸ್ಲೋ ಡೌನ್ ಆಗಿದೆ. ವಿಡಿಯೋ ಮಾಡುವಾಗ ಮಧ್ಯೆ ತುಂಬ ಬ್ರೇಕ್ಸ್ ತೊಗೊಂಡಿದ್ದೆ ನಾನು. ಆ ಟೈಮಲ್ಲಿ ಆಗಿರುವಂಥದ್ದೆಲ್ಲ ಈಗ 365 ಡೇಸಿಂದ ಕೌಂಟ್ ಆಗುತ್ತಲ್ಲ, ಹಾಗಾಗಿ ಅದೆಲ್ಲ ತುಂಬಾ ಕಡಿಮೆ ಹೋಗಿದೆ. ಈಗ ಅದನ್ನೆಲ್ಲ ರೈಸ್ ಮಾಡಬೇಕು. ನೋಡೋಣ, ಅದೆಲ್ಲ ನೀವೆಲ್ಲ ವಿಡಿಯೋಸ್ ಜಾಸ್ತಿ ನೋಡಿದ್ರೆ ಸೊ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ವಿಡಿಯೋಸ್ ನೋಡಿ, ಓಕೆನಾ? ಎಸ್ ಫ್ರೆಂಡ್ಸ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆಲ್ಲ. ಆ್ಯಂಡ್ ಹೀಗೆ ವಿಡಿಯೋಸ್ ಬರ್ತಾ ಇರುತ್ತೆ, ಮಿಸ್ ಮಾಡ್ತೀನಿ ನೋಡಿ. ಆ್ಯಂಡ್ ಹಾಗೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ವಿಡಿಯೋ ಎಂಡ್ ಆಗೋಕ್ಕೆ ಮುಂಚೆ ಈಗ ಒಂದು ರೆಸಿಪಿ ಬರುತ್ತೆ. ಸೊ ಅದನ್ನ ನೋಡಿ, ಬ್ರಿಂಜಲ್ ಫ್ರೈ ಊಟದ ಜೊತೆ ನೆಂಚ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ, ಓಕೆನಾ? ಎಸ್ ಫ್ರೆಂಡ್ಸ್, ನಾನೀಗ ಬದನೆಕಾಯ್ದು ಫ್ರೈ ಮಾಡ್ಕೊಳ್ಳೋಣ ಅಂತ ಈಗಿನ ಫ್ರೆಶ್ ಆಗಿ ತೊಗೊಂಡು ಬಂದ್ರೆ ನನ್ನ ಹಸ್ಬೆಂಡು. ಸೊ ಫ್ರೆಶ್ ಆಗಿತ್ತು ಅಂತ ಅಂದ್ಬಿಟ್ಟು ಕ್ವಿಕ್ಕಾಗಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಇನ್ನೂ ದೊಡ್ಡದು ಬರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ಫುಲ್ ಪರ್ಪಲ್ ಕಲರ್, ಡಾರ್ಕ್ ಪರ್ಪಲ್ ಕಲರ್, ದೊಡ್ಡ ಸೈಜ್ ಎಗ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಸೊ ಅದು ಚೆನ್ನಾಗಿರುತ್ತೆ, ದೊಡ್ಡ ಸ್ಲೈಸ್ ಬರುತ್ತೆ. ಬಟ್ ಇಟ್ಸ್ ಓಕೆ, ಇದು ಕೂಡ ಸೇಮೇ, ಬಟ್ ಸಣ್ಣದಿರುತ್ತೆ ಅಷ್ಟೇ. ನಾನು ಈ ರೀತಿ ತೊಳ್ಕೊಂಡು ಆ ಜುಟ್ಟು ತೆಗೆದುಬಿಟ್ಟು ಈ ರೀತಿ ಸರ್ಕಲಾಗಿ ನಾನು ಕಟ್ ಮಾಡ್ತಾಯಿದ್ದೀನಿ. ಸರ್ಕಲ್ ಅಥವಾ ನೀವು ಸ್ಟ್ರೈಟಾಗಿ ಕೂಡ ಮಾಡ್ಕೋಬೋದು. ಇದನ್ನು ನಾನು ಕಟ್ ಮಾಡಿದ್ಮೇಲೆ ಒಂದು 2-3 ಬದನೆಕಾಯಿ ತೊಗೊಂಡಿದ್ದೆ. ನೀರಿಗೆ ಹಾಕಿ ಇಟ್ಟಿದ್ದೀನಿ. ನೀರಿಗೆ ಹಾಕಿ ಇಡಬೇಕು, ಇಲ್ಲಾಂದರೆ ಸ್ವಲ್ಪ ಕಹಿ ಅಂಶ ಏನಿರುತ್ತೆ ಹೋಗಿಬಿಡುತ್ತೆ, ಅದರಲ್ಲಿ ಕಂದ್ರೆ ಬರುತ್ತೆ ಅಂತಾರಲ್ಲ ಆ ಥರ. ನೋಡಿ, ಲೈಟಾಗಿ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ನೀರು. ಈ ಥರ ಆದಮೇಲೆ ನಾನಿಲ್ಲಿ ಇದನ್ನು ಕೋಟಿಂಗಿಗೆ ಅಂತಂದ್ಬಿಟ್ಟು ಒಂದು 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಖಾರದ ಪುಡಿ 1.5 ಟೀ ಸ್ಪೂನಷ್ಟು, ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿ, ಒಂದು 1/4 ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಮೆಣಸು ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕಿಬಿಟ್ಟು ಇದಕ್ಕೆ ನೀರು ಹಾಕಿ ನಾನೊಂದು ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ. ತುಂಬ ಸ್ಮೂತ್ ಪೇಸ್ಟ್ ಇರಬಾರ್ದು, ಈ ಬೋಂಡಾಗೆಲ್ಲ ಇರುತ್ತಲ್ಲ ಅಷ್ಟು ಇರಬಾರ್ದು, ಸ್ವಲ್ಪ ತಿಕ್ಕಾಗಿ ಇರಬೇಕು. ನೋಡಿ, ಈ ರೀತಿ ತಿಕ್ಕಾಗಿ ಪೇಸ್ಟ್ನ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿದ್ದೆ ನಾನು, ಅದನ್ನ ಮಿಸ್ ಮಾಡಿಬಿಟ್ಟೆ ಹೇಳೋದು.
ಇದನ್ನು ಪೇಸ್ಟ್ ಮಾಡಿಬಿಟ್ಟು ನಾನೀಗ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಪ್ಯಾನ್ಗೆ ಆಯಿಲ್ ಹಾಕಿದ್ದೀನಿ. ತುಂಬ ಆಯಿಲು ಹಾಕಬಾರ್ದು, ಆಮೇಲೆ ಕಡಿಮೆನೂ ಹಾಕಬಾರ್ದು. ಈ ರೀತಿ ಒಂದು 2-3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನಾನೀಗ ಅದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಎರಡೂ ಬದಿಯಲ್ಲೂ ಒಂದು 8-8 ನಿಮಿಷ ಬೇಯಿಸ್ಕೊತೀನಿ. ಆ ಕೋಟಿಂಗ್ ಏನು ಗೊತ್ತಾ, ಸ್ವಲ್ಪ ಕ್ರಿಸ್ಪ್ ಆಗಬೇಕು, ಚೆನ್ನಾಗಿರುತ್ತೆ. ಈ ಬದನೆಕಾಯಿನ ಅಷ್ಟೊಂದು ಟೇಸ್ಟ್ ಬರೋಲ್ಲ, ಬಟ್ ಆ ಕೋಟಿಂಗಿಂದು ನಾವು ಏನು ಹಾಕಿರ್ತೀವಿ ಅದರಿಂದನೇ ಟೇಸ್ಟ್ ಅಷ್ಟೇ. ಸೊ ಊಟದ ಜೊತೆ ಯಾವಾಗಾದರೂ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಟ್ರೈ ಮಾಡಿದ್ರೆ ಹೇಗಿತ್ತು ರೆಸಿಪಿ ಅಂತಂದ್ಬಿಟ್ಟು ಹೇಳಿ. ಸೊ ಈ ಫಿಶ್ ಫ್ರೈಗೆ ನಾನು ಮಸಾಲೆ ಹಾಕ್ತೀನಲ್ಲ, ಆಲ್ಮೋಸ್ಟ್ ಸಿಮಿಲರೇ ಬರುತ್ತೆ. ಬದನೆಕಾಯಿ ಇಷ್ಟಪಡೋರು ಖಂಡಿತ ಇದನ್ನ ಇಷ್ಟಪಟ್ಟು ತಿಂತಾರೆ. ಓಕೆನಾ? ಎಸ್ ಫ್ರೆಂಡ್ಸ್, ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆ. ಆ್ಯಂಡ್ ರೆಸಿಪಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.